ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ಬನ್ನಿ ಶೋ ಮಾಡೋಣ. ಪ್ರಿಯಾಂಕಾ ರವಿ ಅಂತೇಳಿ ಈಕೆ ಹೆಸರಾಗಿರುತ್ತೆ. ಇವರು ಆಸ್ತಿವಂತರು ಸ್ನೇಹಿತರೆ. ಇವ್ರದ್ದು ಬಂದ್ಬಿಟ್ಟು ಚನ್ನಪಟ್ಟಣ. ಕೆಲಸ ಬಂದ್ಬಿಟ್ಟು ಬೇರೆಯವರ ಮನೆಯಲ್ಲಿ ಪಾತ್ರೆ ತೊಳೆದು ದುಡಿಮೆ ಮಾಡ್ತಿದ್ದೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಜೀವನ ಬಂದ್ಬಿಟ್ಟು ತುಂಬಾ ಕಷ್ಟ ಇದೆ ಇವ್ರದ್ದು. ಹಾಗೆ ಸುಖ ನೋಡೋದೆ ವರ್ಷಾನುಗಟ್ಟಲೆ ಆಗಿದೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ನೋಡ್ತೀನೋ ಇಲ್ವೋ ಅನ್ನೋ ಒಂದು ಕನಸು ನನಸಾಗದೆ ಹಾಗೆ ಉಳಿಯುತ್ತೇನೋ ಅಂತ ಒಂದು ಭಯ ಶುರುವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಅವರ ಒಂದು ಏನು ಜೀವನದ ಒಂದು ಕಷ್ಟವನ್ನು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಇವರ ಒಂದು ಉತ್ಸಾಹ ಬಂದ್ಬಿಟ್ಟು ಸ್ವಲ್ಪ ಕೂಡ ಸವಿದಿಲ್ಲ. ಮುಂಚೆ ಹೇಗಿತ್ತು ಹಾಗೆ ಈಗಲೂ ಸಹ ಕಪ್ಪೆ ಇದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಸ್ನೇಹಿತರೆ, ಇವ್ರದ್ದು ಒಂದು ಮೇಜ್ ಲ್ಯಾಂಡ್ ಸಹ ಇದೆ. ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ. ಈ ಸದ್ಯದ ಒಂದು ಮಟ್ಟಿಗೆ ಕಷ್ಟದ ದಿನಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಜೀವನ ನಡೆಸೋದಕ್ಕೆ ಕಷ್ಟ ಇದೆ ಭಾಳ ಅಂತ ಗೊತ್ತಿದ್ರೂ ಸಹ ಮನೆಯ ಯಜಮಾನ ಕುಡ್ಕೊಂಡು ದುಡ್ಡನ್ನು ವ್ಯರ್ಥ ಮಾಡಿಬಿಟ್ಟ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ನೋಡೋವರೆಗೂ ನೋಡ್ಬಿಟ್ಟು ಕೋಪ ಬಂದು ಒಂದಿನ ಮನೆ ಹೊರಗಡೆ ನಿಲ್ಲಿಸಿದ್ದೆ ಅವರನ್ನು. ಅದೇ ಒಂದು ವಿಚಾರಕ್ಕೆ ಬೇಜಾರು ಮಾಡಿಕೊಂಡು ಇಬ್ಬರ ಮಧ್ಯೆ ಮನಸ್ತಾಪ ಬೆಳೆದು ದೊಡ್ಡದಾಗಿ ಬೇರೆ ಸಂಸಾರವನ್ನು ಶುರು ಮಾಡಿದೆವು. ಅವತ್ತೇ ಕೊನೆಯ ಸಲ ಅವರ ಒಂದು ಗೂಟ ನೋಡಿದ್ದು. ಅವತ್ತಿಂದ ಇವತ್ತಿನವರೆಗೂ ಸಹ ಅವರನ್ನು ಮಾತು ಸಹ ಮಾತಾಡಿಸಿಲ್ಲ. ಅವರ ಒಂದು ಕಷ್ಟ ಸುಖ ಆಗಿರಲಿ ಅಥವಾ ಅವರ ಒಂದು ಮುಖ ಆಗಿರಲಿ ಎಲ್ಲೇ ಭೇಟಿ ಮಾಡೋದನ್ನು ಕೂಡ ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು ಇರ್ತಾರೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಎಣ್ಣೆ ಹಾಕಿಕೊಂಡು ತೂತಿಗೆ ತಿಕ್ಕಿ ಚಟ ತೀರಿಸಿಕೊಳ್ಳುತ್ತಿದ್ದೇನೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಭಾಳ ಕಷ್ಟಪಟ್ಟು ಸ್ನೇಹಿತರೆ ತಡ್ಕೊಂಡಿದ್ದಾರೆ ಇವರು. ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳಿದ್ದಾರೆ. ನೋಡ್ಬೋದು, ಮೊದಲನೇದಾಗಿ ಮುಂಜಾನೆ ಬೇಗ ಎದ್ದು ಮುಖ ತೊಳೆದು ಕೆಲಸಕ್ಕೆ ಹೋದರೆ ಅಲ್ಲೇ ಕಾಫಿ ತಿಂಡಿ ಆಗುತ್ತೆ, ಆಯಿತಾ. ಅಂದರೆ ಪಾತ್ರೆ ತೊಳೆಯೋ ಅಂಥ ಒಂದು ಮನೆಯಲ್ಲಿ ಅವರೇ ಕೊಡ್ತಾರೆ ಕಾಫಿ ತಿಂಡಿ ಎಲ್ಲ. ಕೆಲಸ ಮುಗಿಸ್ಕೊಂಡು ಬರೋದೇ ರಾತ್ರಿ 10 ಗಂಟೆ ಮೇಲಾಗುತ್ತೆ. ಅಲ್ಲಿವರೆಗೂ ಕೆಲಸವನ್ನು ಮಾಡಬೇಕಾಗುತ್ತೆ. ಮಲಗುವ ಮುನ್ನ ಹರಳೆಣ್ಣೆ ಹಾಕ್ಕೊಂಡು ಉತ್ತಕ್ಕೆ ಲಸಕ್ ಪಸಕ್ ಅಂತ ತಿಕ್ಕಿ ಮಲಗಬೇಕಾಗಿತ್ತು. ಹಾಗಾಗಿ ತಿಕ್ಕುವ ಬದಲು ಎತ್ತಿ ಮಾಡಿದ್ರೆ ಸಾಕು, ಅದೆಲ್ಲ ಚಟ ತಾನಾಗಿಯೇ ಬಿಟ್ಟು ಹೋಗುತ್ತೆ ಅಂತ ಇವರ ಒಂದು ನಂಬಿಕೆ ಆಗಿರುತ್ತೆ. ಮತ್ತು ಇವರ ಒಂದು ಆಸೆ ಆಗಿರುತ್ತೆ. ಒಂದು ಬಯಕೆ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ. ನೋಡಿದ್ರಲ್ಲ, ಇದಿಷ್ಟು ಇವರ ಒಂದು ಬಗೆಗಿನ ಒಂದಿಷ್ಟು ಮಾಹಿತಿ ಇರುತ್ತೆ. ಇನ್ನು ನೆಕ್ಸ್ಟ್ ಮೇಜ್ ಲ್ಯಾಂಡ್ ಬಗ್ಗೆ ಇಲ್ಲಿ ನನಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಮೇಜ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫುಡ್ ಕ್ರಾಪ್ ವಿತ್ ಹೈ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ಇದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇದೆ. ಈಲ್ಡ್ ಆ್ಯಂಡ್ ಆಕ್ಯುಪೈಸ್ ಅಂಡ್ ಇಂಪಾರ್ಟೆಂಟ್ ಪೊಸಿಷನ್ ಇನ್ ಅವರ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಈಲ್ಡ್ ಅಂಡ್ ಕ್ವಾಲಿಟಿ ಆಫ್ ಕಾರ್ನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮಾಸ್ಟರ್ ದ ಕರೆಕ್ಟ್ ಪ್ಲಾಂಟಿಂಗ್ ಮೆಥಡ್ಸ್. ದ ಫಾಲೋಯಿಂಗ್ ವಿಲ್ ಇಂಟ್ರಡ್ಯೂಸ್ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇತ್ತೀಚಿನ ಒಂದು ಮೇಜ್ ಏನಿದೆ ತುಂಬ ಕಡೆ ಬೆಳೀತಾರೆ. ಒಂದು ಕರ್ನಾಟಕದಲ್ಲಿ ಪ್ರಮುಖ ಬೆಳೆ ಅಂತಲೂ ಹೇಳ್ಬೋದು. ಪ್ರಮುಖ ಬೆಳೆಯಲ್ಲಿ ಇದು ಒಂದು ಅಂತ ಸಹ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ನೋಡಿ, ದ ಕಲ್ಟಿವೇಷನ್ ಆ್ಯಂಡ್ ಡೀಪ್ ಪ್ರೊಸೆಸ್ ಮೆಥಡ್ಸ್ ಆಫ್ ಕಾರ್ನ್ ಹೋಪಿಂಗ್ ಟು ಹೆಲ್ಪ್ ದ ಮೆಜಾರಿಟಿ ಆಫ್ ಫಾರ್ಮರ್ಸ್ ಆ್ಯಂಡ್ ಫ್ರೆಂಡ್ಸ್. ಸ್ನೇಹಿತರೆ, ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಫಾರ್ಮರ್ಸ್ ಏನು ರೈತರಿದ್ದಾರೆ, ಭಾಳ ಹೆಲ್ಪ್ ಆಗ್ತಕ್ಕಂಥ ಒಂದು ಬೆಳೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ನೋಡೋದ್ರಲ್ಲ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.